ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಯೋಗಿ ಮಹಾಸ್ವಾಮಿಗಳು ಲಿಂಗೈಕ್ಯರಾಗುವ ಮುನ್ನ ಬರೆದ ಉಯಿಲಿನ ಆಧಾರದ ಮೇಲೆ ಶ್ರೀಗಳಿಗೆ ಪೀಠದ ಉತ್ತರಾಧಿಕಾರಿಯಾಗಿ ಸರ್ವರ ಅನುಮತಿಯೊಂದಿಗೆ ಸ್ವೀಕರಿಸಲಾಯಿತು. ಉಯಿಲಿನಲ್ಲಿ ಶ್ರೀಗಳ ಶ್ರದ್ಧೆ, ಭಕ್ತಿ, ನೇಮ ಹಾಗೂ ನಿಷ್ಠೆಯ ಬಗ್ಗೆ ಅರಿವಿದ್ದ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಯೋಗಿಗಳು ರೇವಣಸಿದ್ದಯ್ಯನವರೇ ತಮ್ಮ ಉತ್ತರಾಧಿಕಾರಿಯಾಗಬೇಕು ಅಂತ ಬರೆದಿದ್ರು ಅಂತಾರೆ. ಲಿಂಗೈಕ್ಯ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು 1969ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳ ಮಹಾನವಮಿಯ ದಿವಸ ಅವರು ಲಿಂಗೈಕ್ಯರಾದ್ರು. ಅವರು ಕೊನೆಯ ಕಾಲದಲ್ಲಿ ಒಂದು ವಿಲ್ ಪತ್ರ ಬರೆದು ಅದರಲ್ಲಿ ಏನು ಬರೆದ್ರಂದ್ರ, ನನ್ನ ನಂತರ ಮಠದ ಉತ್ತರಾಧಿಕಾರಿಯನ್ನಾಗಿ ನಮ್ಮ ಕರ್ಮಸಯ್ಯ ಸ್ವಾಮೀಜಿಯವರ ಪುತ್ರರಾಗಿರ್ತಕ್ಕಂಥ ಚಿರಂಜೀವಿ ರೇವಣ ಸಿದ್ದಯ್ಯ ಈ ಮಗುವಿನನ್ನೇ ನಮ್ಮ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿ ತಿಳ್ಕೊಂಡ ವಿಲ್ ಪತ್ರದಲ್ಲಿ ವೃತ್ತಿ ಪತ್ರದಲ್ಲಿ ಬರೆದಿಟ್ರು. ಅದೇ ಒಂದು ಆಧಾರದ ಮೇಲೆ ಎಲ್ಲಾ ಭಕ್ತಾದಿಗಳು ಕೂಡಿಕೊಂಡು 1969ನೇ ಇಸ್ವಿ ನವೆಂಬರ್ ತಿಂಗಳಿನಲ್ಲಿ ಹುಮನಾಬಾದದ ಷಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯ ಎನ್ನುವಂತಹ ಪೂಜ್ಯರನ್ನ ಬರಮಾಡಿಕೊಂಡು ಶಿವಕ್ಷೇತ್ರ ಹಾರ್ಕೂಡದಲ್ಲಿ ಆ ಮಠದಲ್ಲಿ ಅಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡಿಕೊಂಡು ದೀಕ್ಷಾ ಅಯ್ಯಾಚಾರದ ಕಾರ್ಯಕ್ರಮವನ್ನು ಮಾಡಿ ಆಗ ರೇವಣ ಸಿದ್ದಯ್ಯ ಎನ್ನುವಂತ ಹೆಸರನ್ನ ಬದಲಾಯಿಸಿ ಪರಮ ಪೂಜ್ಯ ಬಾಲಕೃಷ್ಣ ಚನ್ನವೀರ ಶಿವಾಚಾರ್ಯರೆಂದು ನೇಮಕ ಮಾಡಿ ನಮ್ಗೆ 1969ನೇ ಇಸ್ವಿಯಲ್ಲಿ ಅವಾಗ ಈ ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾ ಇದ್ದಾರೆ. ಭಜನ ಗುರು ಸೇವ ಸುಜನ ಶ್ರೀ ಚನ್ನವೀರನ ನಿಜ ಗುಣಗಾನ ಸಾಧನ ಚನ್ನ ಬಸವ ಧ್ಯಾನ ಸಾಧನ ಚನ್ನ ಬಸವ ಧ್ಯಾನ ಮುಕ್ತಿ ಸೋಪಾನ ಸುಜನ ಮೋದವೀನಾಮಾಮೃತಪಾನ ಮೋದವೀನಾಮಾಮೃತಪಾನ ಮಹಿಮಾ ಪರತರ ಗಾನ ಮಹಿಮಾ ಪರತರ ಗಾನ ಭಜನ ಗುರು ಸೇವ ಸುಜನ ಶ್ರೀ ಚನ್ನವೀರನ ನಿಜ ಗುಣಗಾನ. ಶ್ರೀಗಳು ಮೊದಲು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಒಂದು ಶಾಲೆಯನ್ನ ಮಠದ ಬಳಿಯೇ ಪ್ರಾರಂಭಿಸಿದ್ದಾರೆ. ಇದು ವಸತಿ ಶಾಲೆಯಾಗಿದ್ದು ಉಚಿತವಾಗಿ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿದ್ದಾರೆ. ಸದ್ಯ ಇಲ್ಲಿ ಸುಮಾರು 300 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಉತ್ತಮವಾದ ಒಂದು ಗ್ರಂಥಾಲಯವೂ ಇದೆ. 2001-2002ನೇ ಇಸ್ವಿಯಲ್ಲಿ ಈ ಭಾಗದ ಶಿಕ್ಷಣ ಹಿಂದುಳಿದ ಕಾರಣ ಇಲ್ಲಿ ಶಿಕ್ಷಣಕ್ಕಾಗಿ ಸರ್ವ ಪ್ರಯತ್ನ ಪಟ್ಟು ಉಚಿತ ವಸತಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹೀಗೆ ಪ್ರಾರಂಭಿಸಿ ಎಲ್ಲ ಬಡ ಮಕ್ಕಳ ಒಂದು ಉನ್ನತಿಗಾಗಿ ಈ ಹಗಲಿರುಳು ಶ್ರಮಿಸಿ ಈ ಮಕ್ಕಳಿಗಾಗಿ ಉಚಿತ ಪ್ರಸಾದ, ಉಚಿತ ಶಿಕ್ಷಣ, ಉಚಿತ ಕಲೆ, ಕ್ರೀಡೆ ಹಾಗೂ ಅನೇಕ ತರದ ಅನುಕೂಲತೆಗಳು ಮಾಡ್ತಾ ಇದ್ದಾರೆ. ಇವರು ಮಕ್ಕಳ ಭವಿಷ್ಯಕ್ಕಾಗಿ ದೇಶೋದ್ಧಾರಕ್ಕಾಗಿ ಹಗಲಿರುಳನ್ನು ತಮ್ಮ ಜೀವನವನ್ನೇ ಮುಡುಪಾಗಿರಿಸಿ ನಮಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಅವರನ್ನು ನಮ್ಮ ಬಾಯಿಂದ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಸಾಲದು. ಶ್ರೀಮಠವು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗಾಗಿ ಉಚಿತ ಶಿಕ್ಷಣ 5ರಿಂದ 10ನೇ ತರಗತಿವರೆಗೆ ಇದೆ. ಸುಮಾರು 200 ಮಕ್ಕಳು ಈ ಶಾಲೆಯಲ್ಲಿ ಉಚಿತ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಾರೆ. ಶ್ರೀಮಠದ ಕೀರ್ತಿ ನಾಡಿನಾದ್ಯಂತ ಹರಡಿಸಿದ ಕೀರ್ತಿ ಶ್ರೀ ಚನ್ನವೀರ ಶಿವಾಚಾರ್ಯರಿಗೆ ಸಲ್ಲುತ್ತದೆ. ಶಾಲೆ ನಡೆಸಲು, ಮಕ್ಕಳ ಪೋಷಿಸಲು ಯಾವುದೇ ಸರ್ಕಾರ ಇಲ್ಲವೇ ಖಾಸಗಿ ದೇಣಿಗೆ ಅಥವಾ ದಾನ ಸ್ವೀಕರಿಸಿಲ್ಲ. ತಾವು ನಿತ್ಯ ಸ್ವೀಕರಿಸುವ ಭಿನ್ನ ರೂಪದಲ್ಲಿ ಭಕ್ತರು ನೀಡುವ ಕಾಣಿಕೆಯಿಂದಲೇ ನಿರ್ವಹಿಸುತ್ತಿದ್ದಾರೆ. ಮಕ್ಕಳು ವಿದ್ಯೆ, ಶಿಸ್ತು, ಸಂಯಮದ ಜೊತೆಗೆ ಸಂಸ್ಕೃತಿ, ಕಲೆ, ಕ್ರೀಡೆಯಲ್ಲೂ ಮುಂದಿರಬೇಕೆಂದು ಶ್ರಮಿಸುತ್ತಿದ್ದಾರೆ. ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಬೆಳೆಯಲು ಅವಕಾಶ ನೀಡಿ
ಮಾಡಿಸುತ್ತಿದ್ದಾರೆ. ಶಿಕ್ಷಣ ಕಲಬುರಗಿ ಜಿಲ್ಲೆ ಒಳಗೆ ಪಡೆದ ಉನ್ನತ ವ್ಯಾಸಂಗ 3,000 ಮತದಿಂದ ವಿವಿಧ ಕ್ರೀಡೆಗಳನ್ನು ಕಲಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಚೆಸ್ ಮತ್ತು ಕ್ಯಾರಂ ಬೋರ್ಡ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಮಠವನ್ನ ವೈಚಾರಿಕ ನೆಲೆಯಲ್ಲಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ ಶ್ರೀಗಳು. ಸರಳ ಸ್ವಭಾವ, ಮಗುವಿನ ಮುಗ್ಧತೆ, ಮೊಗದಲ್ಲಿ ಸದಾ ಚಿಮ್ಮುವ ಮುಗುಳ್ನಗೆ, ಕಾಲಹರಣ ಮಾಡದೆ ಸದಾ ಕಾರ್ಯಪ್ರವೃತ್ತರಾಗಿರುವ ಇವರು ನಾಡಿನ ಅಭಿವೃದ್ಧಿಗೆ ಚಿಂತಿಸುತ್ತಿರುತ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಸೌಲಭ್ಯ ಒದಗಿಸಿದ್ದಾರೆ. ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಪ್ರಕಾಶನದ ಅಡಿಯಲ್ಲಿ 2 ಮಾಲೆಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದಾರೆ. ಹಲವಾರು ಲೇಖಕರು ರಚಿಸಿದ ಅನೇಕ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಅನುಭವ ಸಾಹಿತ್ಯ ಪ್ರಚಾರ ಉಪನ್ಯಾಸ ಮಾಲೆಯಲ್ಲಿ ಹಲವಾರು ಉಪನ್ಯಾಸಗಳನ್ನು ಪುಸ್ತಕದ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಸೃಜನಶೀಲ ಸಾಹಿತ್ಯ ಮಾಲೆಯಲ್ಲಿ ಅನೇಕ ಲೇಖಕರ ರಚನೆಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಪ್ರತಿ ವರ್ಷವೂ ಗ್ರಂಥ ಬಿಡುಗಡೆ ಮಾಡ್ತಾರೆ. ಜ್ಞಾನ ದಾಸೋಹದೊಂದಿಗೆ ಅನ್ನ ದಾಸೋಹವು ನಿರಂತರ ನಡೆಯುತ್ತಲೇ ಇದೆ. ಪ್ರತಿನಿತ್ಯ ಕನಿಷ್ಠವೆಂದು 300 ಜನರು ದಾಸೋಹದ ಪ್ರಸಾದ ಸ್ವೀಕರಿಸುತ್ತಾರೆ. ಭಕ್ತರ ಸಂಖ್ಯೆ ಪ್ರತಿ ಅಮಾವಾಸ್ಯೆ ಹಾಗೂ ಸೋಮವಾರ ಹೆಚ್ಚಿರುತ್ತೆ. ಮಠದಲ್ಲಿ ಬೇರೂರಿರುವ ಸರ್ವಧರ್ಮ ಸಮನ್ವಯತೆಯ ಸಂಕೇತ ಇಲ್ಲಿನ ದಾಸೋಹ ಶಾಲೆ ಹಾಗೂ ಮಠದ ಆವರಣ. ಸರ್ವಧರ್ಮ ಸಮನ್ವಯದ ಸಂಕೇತವಾಗಿ ಅಂಬೇಡ್ಕರ್ ಮೂರ್ತಿಯನ್ನ ಮಠದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ನಮ್ಮ ಮಠದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಎನ್ನದೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಚನ್ನವೀರ ಶಿವಾಚಾರ್ಯರು ಇಲ್ಲಿ ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಒಂದು ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಒಂದು ಒಳ್ಳೆ ಈ ಭಾಗದಲ್ಲಿ ನಮ್ಮ ಮಠ ಬೆಳಿಬೇಕು. ಇಲ್ಲಿ ಯಾವುದೇ ಭೇದವಿಲ್ಲದೆ ಸಾಮೂಹಿಕ ಅನ್ನದಾಸೋಹದ ವ್ಯವಸ್ಥೆ ಇದೆ. ಶ್ರೀಗಳು ತಮ್ಮ ಒಡನಾಡಿಗಳನ್ನ ಸದಾ ಸ್ಮರಿಸುತ್ತಾರೆ. ತಮಗೆ ಅಥವಾ ಮಠಕ್ಕೆ ಸಹಾಯ ಮಾಡಿದ ಯಾರನ್ನೂ ಮರೆತಿಲ್ಲ. ಮರೆಯುವುದು ಅವರ ಗುಣವೂ ಅಲ್ಲ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆವರಣದಲ್ಲಿರುವ ಕೆಲಸಗಾರನ ಪ್ರತಿಮೆ. ಇವರ ಹೆಸರು ಶಿವಕುಮಾರ ಸ್ವಾಮೀಜಿ. ಮಠದ ಕಟ್ಟಡ ಕಟ್ಟುವ ಕೆಲಸ ನಡೆಯುತ್ತಿದ್ದಾಗ ಬೇಕಾದ ಸಾಮಗ್ರಿಗಳನ್ನ ಪಟ್ಟಣದಿಂದ ತರುವ ಕಾಯಕದಲ್ಲಿ ನಿರತರಾಗಿದ್ರು. ಒಮ್ಮೆ ಹೀಗೆ ತರುವಾಗ ಸಂಭವಿಸಿದ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅವರ ನೆನಪಿಗಾಗಿ ಅವರ ಪ್ರತಿಮೆಯನ್ನ ಸ್ಥಾಪಿಸಿದ್ದಾರೆ. ಮಠಕ್ಕಾಗಿ ಅಂದು ತನ್ನ 4 ಎಕರೆ ಫಲವತ್ತಾದ ಜಮೀನು ನೀಡಿದ ಶಿವರಾಯ ಪರಂಡೆಯವರನ್ನು ನೆನಪಿಸಿಕೊಳ್ತಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಹಾರ್ಕೋಡ್ ಗ್ರಾಮದಲ್ಲಿ ಶಿವರಾಯ ಪರಂಡೆ ಎನ್ನುವಂತ ಒಬ್ಬ ಕೂಲಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕ, ಆತನಿಗೆ 25 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ 4 ಎಕರೆ ಜಮೀನು ಫಲವತ್ತಾದ ಅಣಿ ಎನ್ನುವಂತಹ ಒಂದು ಭಾವ ಹೇಳ್ತಾ ಇದ್ದಾರೆ. ಬೆಟ್ಟದ ಮೇಲೆ ಅಣಿ ಹೊಲ ಅಂತ ಕರೀತಾ ಇದ್ದಾರೆ. 4 ಎಕರೆ ಈಗ ಸುಮಾರು 15 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಒಂದು ಭೂಮಿಯನ್ನ ಉಚಿತವಾಗಿ ಭಕ್ತಿಯನ್ನು ಸ್ವಇಚ್ಛೆಯಿಂದ ಆತ ಶ್ರೀಮಠಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಜನಪದ, ಗೀಗಿ ಪದ, ಭಜನೆ ಹೀಗೆ ಅನೇಕ ಕಲಾ ಪ್ರಕಾರಗಳನ್ನ ಪೋಷಿಸುತ್ತಿದ್ದಾರೆ. ಈ ಕಲಾ ಪ್ರಕಾರಗಳ ಮೂಲಕ ನಮಗೆ ಹಾರಕೂಡ ಶ್ರೀಗಳ ಪರಿಚಯ ನೀಡುತ್ತಾರೆ ಶ್ರೀ ಚನ್ನಬಸವೇಶ್ವರ ಕಲಾ ತಂಡದವರು. ಲಕ್ಷ ಜನರ ದಾಸೋಹ ನಡೆಸಾರ ನಿತ್ಯನ ಕಾಲಕ ಭಿಕ್ಷಾಂದವರಿಗೆ ಬೇಡಿದು ಕೊಟ್ಟು ಕರ್ತಾರೋ ಮನಿತನಕ. ಭಿಕ್ಷಾಂದವರಿಗೆ ಬೇಡಿದು ಕೊಟ್ಟು ಕರ್ತಾರೋ ಮನಿತನಕ. ಭಕ್ತರ ನೆರವಿನಿಂದ ಮಠದ ಬೆಳವಣಿಗೆ ಹಾಗೂ ಸಾಧನೆಗಳತ್ತ ದೃಷ್ಟಿ ಹರಿಸೋಣ ಒಂದು ಚಿಕ್ಕ ವಿರಾಮದ ನಂತರ.